ಇದು ಲಕ್ಷ್ಮೀ ನಾರಾಯಣ. ನಾರಾಯಣನ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕುಂತಿದ್ದಾಳೆ. ಆ ಒಂದು ಕೈಲಿ ಕಾಣುತ್ತಲ್ಲ ಹೀಗೆ, ಅದರಲ್ಲಿ ಅಮೃತ ಕಜ್ಜಾಯ ಮೊಸರನ್ನು ಕೈಲಿ ಹಿಡ್ಕೊಂಡಿದ್ದಾಳೆ. ಹೇಗೆ ಬಂಗಾರದ ಹರಿವಾಣದಲ್ಲಿ ಅದನ್ನು ಇಟ್ಕೊಂಡು ನಾರಾಯಣಿಗೆ ಮತ್ತೊಂದು ಕೈಯಿಂದ ಊಟ ಮಾಡಿಸ್ತಾ ಇದ್ದಾಳೆ ಹಿಂಬದಿಯಿಂದ ನಾರಾಯಣನಿಗೆ. ನಾರಾಯಣ ಸಂತೃಪ್ತನಾಗಿ ಲಕ್ಷ್ಮೀದೇವಿ ಅಂತ ಹೇಳ್ತಾ ಇದ್ದಾನೆ, ಇವತ್ತು ಸಂತೃಪ್ತಿಯಾಗಿ ಊಟ ಮಾಡಿಸ್ತಾ ಇದ್ದೀಯಾ, ಏನು ವರ ಬೇಕಾದರೂ ಕೇಳ್ಕೊ, ನಾವು ವರ ಕೊಡ್ತೀನಿ ಅಂಥೇಳಿ ನಾರಾಯಣ ಲಕ್ಷ್ಮೀದೇವಿ ಅಂತ ಹೇಳ್ತಾ ಇದ್ದಾನೆ. ಆಗ ಲಕ್ಷ್ಮೀದೇವಿ ಹೇಳ್ತಾಳೆ, ತನಗೆ ಬೇಕು ವರ ಬೇಕು, ಹೊರಗಡೆ ಭಕ್ತಾದಿಗಳು ನಿಂತ್ಕೊಂಡಿದ್ದಾರೆ, ಅವರವರ ಮನಸಾಯಿಷ್ಟಾರ್ಥ ಪ್ರಾರ್ಥನೆಯನ್ನು ಹೇಳ್ಕೊಳ್ತಾ ಇದ್ದಾರೆ, ಅವರ ಮನಸಾಯಿಷ್ಟಾರ್ಥ ಪ್ರಾರ್ಥನೆಯನ್ನು ಅತಿ ಶೀಘ್ರವಾಗಿ ಸಿದ್ಧಿ ಮಾಡಿಕೊಡ್ಬೇಕು ಅಂತೇಳಿ ಲಕ್ಷ್ಮೀದೇವಿ ಭಗವಂತ ಅಂತ ಹೇಳ್ತಾ ಇದ್ದಾಳೆ. ಆಗ ಭಗವಂತ ತಥಾಸ್ತು ಅಂತೇಳಿ ವರದ ಹಸ್ತವನ್ನು ನೀಡಿದ್ದಾನೆ. ಇದು ವ್ಯಾಸರಾಯರ ಪ್ರತಿಷ್ಠಾಪಿತ ಏಕಶಿಲಾಮೂರ್ತಿಯ ಸಾಲಿಗ್ರಾಮ ಶಿಲೆಯ ಲಕ್ಷ್ಮೀ ನಾರಾಯಣ. ಇದು ಏಕಶಿಲಾಮೂರ್ತಿಯ ಸಾಲಿಗ್ರಾಮ ಶಿಲೆಯ ಲಕ್ಷ್ಮೀ ನಾರಾಯಣ. ಇದು ಭಗವಂತನ ದಶಾವತಾರ ಸಹಿತ ಹಿಂಬದಿ ಪ್ರಭಾವಳಿಯಲ್ಲಿ ಕೆತ್ತಿದ್ದಾರೆ. 10 ಅವತಾರಗಳು ಆ ಕಲ್ಲಿನ ಪ್ರಭಾವಳಿಯಲ್ಲಿ. ಇದು ಬಹಳ ವಿಶೇಷವಾದಂಥ ಲಕ್ಷ್ಮೀ ನಾರಾಯಣ. ಇದು ಯಾಕೆಂತಂದರೆ ಎಲ್ಲ ಕಡೆ ಲಕ್ಷ್ಮೀದೇವಿ ನಮ್ಮ ಕಡೆ ಮೋರೆ ಮಾಡೋ ಕೂತ್ಕೊಳ್ಳೋದು ನೋಡ್ಬೋದು ಎಲ್ಲ ಬದಿಗೂ, ಆದರೆ ನಾರಾಯಣನ ಬದಿಗೆ ಮೋರೆ ಮಾಡ್ಕೊಳ್ಳುವಂಥ ಲಕ್ಷ್ಮೀದೇವಿ ಎಲ್ಲೂ ನೋಡಲಿಕ್ಕೂ ಸಿಗಲ್ಲ. ಇದು ಬಹಳ ವಿಶೇಷವಾದಂಥ ಮತ್ತು ಅಪರೂಪವಾದಂಥ ಲಕ್ಷ್ಮೀ ನಾರಾಯಣ ಇದು.